ಇನ್ನು ಪ್ರಧಾನಿ ಮೋದಿ ಪ್ರತ್ಯೇಕ ಸಭೆಯನ್ನ ನಡೆಸಿದ್ದಾರೆ ಅಂತಕ್ಕಂಥ ಮಾಹಿತಿ. ಸಂಪುಟ ಭದ್ರತಾ ಸಮಿತಿ ಸಭೆಯ ಬಳಿಕ ಮೋದಿ ಅವರು ಪ್ರತ್ಯೇಕ ಸಭೆಯನ್ನ ಮಾಡಿದ್ದಾರೆ. ಈ ಸಭೆಯಲ್ಲಿ ರಾಜನಾಥ್ ಸಿಂಗ್, ಅಮಿತ್ ಶಾ ಜೊತೆ ರಾಜನಾಥ್ ಸಿಂಗ್ ಮತ್ತು ಅಮಿತ್ ಶಾ ಗೃಹ ಸಚಿವರು ಮತ್ತು ರಕ್ಷಣಾ ಸಚಿವರು ಇವರ ಜೊತೆ ಪ್ರಧಾನಿ ಮೋದಿ ಅವರು ಪ್ರತ್ಯೇಕ ಸಭೆಯನ್ನ ಮಾಡಿದ್ದಾರೆ. ಹಾಗಾದರೆ ಈ ಸಭೆ ಯಾತಕ್ಕೋಸ್ಕರ, ಇಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ ಯಾತಕ್ಕೋಸ್ಕರ, ಇದನ್ನು ತಿಳ್ಕೋಬೇಕು. ಒಂದು CCS ಸಭೆ ಮುಕ್ತಾಯ ಆಯಿತು. ಅದಾದಮೇಲೆ 3 ಜನ ಕೂತ್ಕೊಂಡಿದ್ದಾರೆ. ಪ್ರಧಾನಿಗಳು, ರಕ್ಷಣಾ ಸಚಿವರು, ಗೃಹ ಸಚಿವರು. ಸೊ ಇವರು 3 ಜನ ಒಂದು ಸಪ್ರೇಟ್ ಸಭೆಯನ್ನು ಮಾಡಿದ್ದಾರೆ. ಅವರು ಬೇರೆ ಬೇರೆ ವಿಚಾರಗಳ ಬಗ್ಗೆ ನಿರ್ಧಾರ ಮಾಡ್ತಕ್ಕಂಥದ್ದಿರ್ಬೋದು, ಅಥವಾ ನಮ್ಮ ಸೈನ್ಯಕ್ಕೆ ಏನಾದರೂ ಒಂದು ಸರ್ಪ್ರೈಸ್ ಗಿಫ್ಟ್ ಥರ ಕೊಡೋಣ ಈ ಯಶಸ್ಸಿಗೆ ಕಾರಣವಾಗಿದ್ದಕ್ಕೆ ಅಂತ, ಆ ಥರದ ವಿಚಾರಗಳೆಲ್ಲ ಚರ್ಚೆಗೆ ಬರ್ತವೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ. ಶಬೀರ್, ಈಗ ಪ್ರಧಾನಿ ಮೋದಿಯವರ ಪ್ರತ್ಯೇಕ ಸಭೆಯ ವಿಶೇಷತೆ ಏನು ಅಂತ? ಸದ್ಯಕ್ಕೆ ಪ್ರತ್ಯೇಕವಾದಂಥ ಸಭೆಯನ್ನು ನಡೆಸಲಾಗಿರುವಂಥದ್ದು. ಇದರಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಇದ್ರು. ಮುಖ್ಯವಾಗಿ ಇಲ್ಲಿ 2 ರೀತಿಯಾದಂಥ ಚರ್ಚೆಗಳು ನಡೆದಿದ್ದಾವೆ. ಒಂದು, ಆಂತರಿಕ ಭದ್ರತೆ. ಈ ಆಪರೇಷನ್ ಸಿಂಧೂರ ಆದ ಬಳಿಕ ಜಮ್ಮು ಕಾಶ್ಮೀರದ ಪರಿಸ್ಥಿತಿ ಏನಾಗಿದೆ, ಇಲ್ಲಿ ಭದ್ರತೆಯನ್ನು ಹೇಗೆ ನಿಯೋಜಿಸಲಾಗಿದೆ, ಮತ್ತೆ ಇಲ್ಲಿನ ಸ್ಥಿತಿಗತಿಗಳು ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆಂತರಿಕ ಭದ್ರತೆ ಕೇಂದ್ರ ಗೃಹ ಇಲಾಖೆಯ ಅಡಿಯಲ್ಲಿ ಬರುತ್ತೆ. ಯಾಕೆಂದ್ರೆ ಕೇಂದ್ರದ ಎಲ್ಲ ಮೀಸಲು ಪಡೆಗಳು ಕೂಡ ಕೇಂದ್ರ ಗೃಹ ಇಲಾಖೆಯ ಅಡಿಯಲ್ಲಿರುವ ಹಿನ್ನೆಲೆಯಲ್ಲಿ ಕಾಶ್ಮೀರವೂ ಸೇರಿದಂತೆ ಜಮ್ಮು ಸೇರಿದಂತೆ ಗಡಿಭಾಗದ ಪ್ರದೇಶಗಳಲ್ಲಿ ಭದ್ರತೆಯನ್ನ ಹೇಗೆ ನಿಯೋಜಿಸಲಾಗಿದೆ, ಮತ್ತೆ ದೇಶಾದ್ಯಂತ ಇರುವ ಸೂಕ್ಷ್ಮ ಪ್ರದೇಶಗಳಲ್ಲಿ ಭದ್ರತೆಗಳನ್ನು ಹೇಗೆ ನಿಯೋಜಿಸಲಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರಿಂದ ಮಾಹಿತಿಯನ್ನು ಪಡೆಯುವಂತ ಕೆಲಸ ಆಗಿದೆ. ಇನ್ನು ಜೊತೆಗೆ ಗಡಿಭಾಗಗಳಲ್ಲಿ BSF ಸೇರಿದಂತೆ ಪ್ರಮುಖ ಸೇನೆಯನ್ನೇ ಅದರ ಪರಿಸ್ಥಿತಿಗಳು ಹೇಗಿದಾವೆ, ಮತ್ತೆ ಪಾಕಿಸ್ತಾನದ ದಾಳಿ ರೀತಿ ನೀತಿಗಳು ಏನು, ಮತ್ತೆ ಮುಂದಿನ ಹಂತದ ನಮ್ಮ ಕಾರ್ಯತಂತ್ರಗಳು ಹೇಗಿರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಚರ್ಚೆಗಳು ಕೂಡ ಆಗಿದ್ದಾವೆ. ಕೆಲವೊಂದಿಷ್ಟು ಗೌಪ್ಯ ವಿಚಾರಗಳ ಬಗ್ಗೆಯೂ ಕೂಡ ಚರ್ಚೆ ನಡೆದಿದೆ ಅನ್ನುವಂಥ ಮಾಹಿತಿಗಳು ಬಂದಿದ್ದಾವೆ. ಆದರೆ ಅವು ಅಧಿಕೃತವಾಗಿ ಬಹಿರಂಗಗೊಂಡಿಲ್ಲ. ಅರವಿಂದ್.